ತಮಿಳುನಾಡಿಗೆ ನೀರು ಹರಿಸುತ್ತಿರುವುದನ್ನು ವಿರೋಧಿಸಿ ಮಂಡ್ಯ ನಗರದ ಸಂಜಯ ವೃತ್ತದಲ್ಲಿ ಕಾವೇರಿ ಹಿತರಕ್ಷಣಾ ಸಮಿತಿ ಹಾಗೂ ವಿವಿಧ ಸಂಘಟನೆಗಳ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ವಿಧಾನ ಪರಿಷತ್ ಮಾಜಿ ಸದಸ್ಯ ಕೆಟಿ ಶ್ರೀಕಂಠೇಗೌಡ ಮಾತನಾಡಿ, ತಮಿಳುನಾಡಿಗೆ ಪ್ರತಿನಿತ್ಯ ನೀರನ್ನು ಬಿಡುತ್ತಿರುವುದು ಖಂಡನೀಯ. ನಮ್ಮಲ್ಲಿ ಒಂದು ಬೆಳೆಯನ್ನು ಬೆಳೆದಿಲ್ಲ ಹಾಗೂ ಕಬ್ಬು ಒಣಗುತ್ತಿದೆ. ಆದರೆ ಈ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರ ಓಲೈಕೆಗಾಗಿ ತಮಿಳುನಾಡಿನ ರೈತರು ಮೂರನೇ ಬೆಳೆ ಬೆಳೆದುಕೊಳ್ಳಲು ನೀರು ಹರಿಸುತ್ತಿರುವುದು ವಿಪರ್ಯಾಸ ಎಂದರು. ಪ್ರತಿಭಟನೆಯಲ್ಲಿ ಕಬ್ಬು ಬೆಳೆಗಾರರ ಒಕ್ಕೂಟದ ಅಧ್ಯಕ್ಷ ಸಾತನೂರು ವೇಣುಗೋಪಾಲ್, ಮುಖಂಡರುಗಳಾದ ಬಸವರಾಜು, ಮಹೇಶ್ ಗೌಡ, ಪದ್ಮಾವತಿ, ಕೆಸಿ ನಾಗಮ್ಮ, ವತ್ಸಲ, ಚಿಕ್ಕಸ್ವಾಮಿ, ನಾಗಪ್ಪ ಭಾಗವಹಿಸಿದ್ದರು. ಒಂದ್ ಕಡೆ ನೀರು ಬಿಡಲ್ಲ ಅಂತಾರೆ, ಮತ್ತೊಂದ್ ಕಡೆ ನೀರು ಹರಿಸ್ತಾರೆ. ಮುಖ್ಯಮಂತ್ರಿಗೆ ಹೇಳಿ ಧಿಕ್ಕಾರ. ಇನ್ನು ಮಲಗಿದ್ದೀರಾ ಹೇಳಿ ಅಂತೇಳಿ, ಎಲ್ಲಿಯವರೆಗೆ ನಿಮ್ಮ ಹೋರಾಟ? ಡಿಕೆ ಶಿವಕುಮಾರ್ ಅವರು ಏನು ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಮತ್ತು ಉಸ್ತುವಾರಿ ಪ್ರಾಧಿಕಾರ 4 ಟಿಎಂಸಿ ನೀರನ್ನು ಹರಿಸಬೇಕು ಅಂತ ನಿರ್ಣಯ ಮಾಡಿ ಪ್ರತಿದಿನ 3,500 ಕ್ಯೂಸೆಕ್ ನೀರನ್ನ ಬಿಡಬೇಕು ಅಂತೇಳಿ ತೀರ್ಮಾನ ಕೊಟ್ಟು, ಆಗ ಕೂಡಲೇ ಪ್ರತಿಕ್ರಿಯಿಸಿ ಯಾವ ಕಾರಣಕ್ಕೂ ಕರ್ನಾಟಕದಿಂದ ನೀರನ್ನು ಬಿಡಲ್ಲ, ನಮಗೆ ನೀರಿಲ್ಲ, ನಮ್ಮ ಬೆಳೆಗಳಿಗೆ ನೀರನ್ನು ಕೊಡ್ಲಿಕ್ಕಾಗಿಲ್ಲ ಅಂತೇಳಿ ಹೇಳಿದಂತವರು ಇವತ್ತು ನಿನ್ನೆಯಿಂದ 20,000 ಕ್ಯೂಸೆಕ್ ನೀರನ್ನು ಹರಿಸ್ತಾ ಇದ್ದಾರೆ. ಇವತ್ತು ಸರ್ವ ಪಕ್ಷಗಳ ಸಭೆಯನ್ನ ಕರೆದು ಅಲ್ಲಿ ಕೊಟ್ಟಂತ ತೀರ್ಮಾನಕ್ಕೆ ಬದ್ಧವಾಗಿರ್ತೀವಿ ಅಂತ ಹೇಳಿ ಹಿಂದಿನ ದಿನ ನೀರು ಬಿಟ್ಟಂತ ಮುಖ್ಯಮಂತ್ರಿ ನಾವು ಹಿಂದೆಂದೂ ಕಂಡಿರಲಿಲ್ಲ. ಬಂಗಾರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ನಾವು ನೀರು ಬಿಡಲ್ಲ ಅಂತೇಳಿ ನೀರನ್ನೇ ಹರಿಸಲಿಲ್ಲ. ಸುಪ್ರೀಂ ಕೋರ್ಟ್ ನ ತೀರ್ಮಾನವನ್ನೇ ಧಿಕ್ಕಾರ ಮಾಡಿದ್ರು. ಆದ್ರೆ ಇವತ್ತು ಕೋರ್ಟ್ಗೆ ಇವರು ಮೇಲ್ಮನವಿಯನ್ನು ಸಲ್ಲಿಸದೆ ನಮ್ಮ ಜನರ ಬೆಳೆಗೆ ನೀರು ಕೊಡದೆ ಅನ್ಯಾಯ ಮಾಡಿ ತಮಿಳುನಾಡಿನವರಿಗೆ ನೀರು ಹರಿಸ್ತಾ ಇದ್ದಾರೆ. ತಮಿಳುನಾಡಿನವರು ಈಗಾಗಲೇ 2 ಬೆಳೆಗಳನ್ನು ಬೆಳೆದಿದ್ದಾರೆ. ನಮ್ಮಲ್ಲಿ ಬೆಳೆದು ನಿಂತಿರುವಂತಹ ಕಬ್ಬು ಒಣಗ್ತಾ ಇದೆ, ಬೆಳೆಗಳು ಒಣಗ್ತಾ ಇದ್ದಾವೆ. 3ನೇ ಕುರುವಾಯಿ ಬೆಳೆಗೆ ತಮಿಳುನಾಡಿಗೆ ನೀರು ಕೊಡುವಂತ ಈ ಮುಖ್ಯಮಂತ್ರಿ, ಅಲ್ಲಿಯ ಮುಖ್ಯಮಂತ್ರಿ ವಿಜಯ್ ಅವರ ವಿಶ್ವಾಸವನ್ನು ಸಂಪಾದನೆ ಮಾಡಲಿಕ್ಕೆ ಕರ್ನಾಟಕದ ಜನರನ್ನ, ಮಂಡ್ಯದ ಜನರನ್ನ ಬಲಿ ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಸಂಪೂರ್ಣವಾದ ಧಿಕ್ಕಾರವನ್ನು ಹೇಳ್ತಾ ಇದ್ದಾರೆ. ನೀವು ಕೂಡಲೇ ಹರಿಸ್ತಕ್ಕಂಥ ನೀರನ್ನು ನಿಲ್ಲಿಸಬೇಕು. ಮಂಡ್ಯ ಜಿಲ್ಲೆಯ ಜನರ ಏನು ಬೆಳೆಗಳು ಒಣಗಿದ್ದಾವೆ ಅವೆಲ್ಲ ಬೆಳೆಗಳಿಗೆ ಕೂಡಲೇ ಪರ್ಯಾಯವನ್ನು ಬಿಡುಗಡೆ ಮಾಡಬೇಕು. ಯಾಕೆಂದ್ರೆ ಈಗ ಮೊನ್ನೆ ತಾನೇ 4 ಎಕರೆ ಕಬ್ಬಿಗೆ ರೈತರ ಬೆಂಕಿ ಹಾಕೊಂಡ, ಇಡೀ ಕಬ್ಬು ಒಣಗೋಗಿತ್ತು. ಈಗ ಶ್ರೀರಂಗಪಟ್ಟಣ, ಪಾಂಡುಪುರದ ಭಾಗದಲ್ಲಿ ಕೂಡ ಎಲ್ಲ ಕಬ್ಬುಗಳು ಒಣಗಿ ನಿಂತಿದ್ದಾವೆ. ನಿಂತ ಬೆಳೆಗೆ ನೀರು ಹರಿಸದೆ ಹೊಸ ಬೆಳೆಗೆ, ಕುರುವಾಯಿ ಬೆಳೆಗೆ ನೀರು ಕೊಟ್ಟಂತ ಇಂಥ ಮೂರ್ಖ ಮುಖ್ಯಮಂತ್ರಿಗಳಿಗೆ ನಮ್ಮ ಇಡೀ ರೈತರ ಪರವಾಗಿ ಧಿಕ್ಕಾರವನ್ನು ಹೇಳ್ತೇವೆ.